ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೇರೆ ಒಂದು ಮೋಟಿವೇಶ್ನಲ್ ವಿಡಿಯೋನ ನಾನು ತಗೊಂಡ್ಬಂದಿದ್ದೇನೆ. ಸೊ ಲೈಫ್ನಲ್ಲಿ ನೀನು ಇನ್ನು ಎಷ್ಟು ದಿನ ಹೀಗೆ ಇರ್ತೀಯ, ಬೇರೆದವ್ರನ್ನ ನೋಡಿ ಉರ್ಕೋತೀಯ, ಬೇರೆದವ್ರನ್ನ ಸಕ್ಸಸ್ ಕಂಡು ನೀನು ಉರ್ಕೋತೀಯ, ಮತ್ತು ಬೇರೆದವರು ಎಂಜಾಯ್ ಮಾಡೋದನ್ನು ಎಷ್ಟು ದಿನ ನೀನು ನೋಡ್ತೀಯ, ಎಷ್ಟು ದಿನ ಅಂತ ಹೀಗೆ ಹಗಲು ರಾತ್ರಿ ಅಂದರೆ ಎಷ್ಟು ದಿನ ಅಂತ ಹೀಗೆ ಕಷ್ಟಪಡ್ತಾ ಇರ್ತೀಯ, ಎಷ್ಟು ದಿನ ಅಂತ ಹೇಳ್ಬಿಟ್ಟು ಅವರು ಎಂಜಾಯ್ ಮಾಡ್ತಾರೆ ಲೈಫ್ನಲ್ಲಿ, ಇವರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರನ್ನೇ ನೋಡಿ ಎಷ್ಟು ದಿನ ಅಂತ ಕೊರ್ಗೋದು ಲೈಫ್ನಲ್ಲಿ. ಇದನ್ನೆಲ್ಲ ನೋಡಿಕೊಂಡು ಜೀವನದಲ್ಲಿ ಹೀಗೆ ಎಷ್ಟು ದಿನ ಅಂತ ನೀನು ಮಲ್ಗೆ ಇರ್ತೀಯ ಅಂತಂದರೆ ನೋಡಿಕೊಂಡು ಸುಮ್ಮನೆ ಇರ್ತೀಯ ಅಂತ. ಎಷ್ಟು ದಿನ ಇವ್ರನ್ನ ನೋಡಿ ಕಂಡು ಊರ್ಕೊಳ್ಳೋದು, ಎಷ್ಟು ದಿನ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ, ಇವರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಎಷ್ಟಂತ ಲೈಫ್ನಲ್ಲಿ ಬೇರೆದವ್ರನ್ನ ನೋಡಿ ನಾವು ಅವರನ್ನ ನೋಡಿ ಊರ್ಕೋಬೇಕು ಅಲ್ವಾ. ಎಷ್ಟು ದಿನ ಹೀಗೆ ಮಲ್ಗೆ ಇರ್ತೀಯ ಅಂತಂದ್ರೆ ಎಷ್ಟು ದಿನ ಹೀಗೆ ಇರೋದು, ಅದನ್ನೆಲ್ಲ ಬಿಟ್ಬಿಟ್ಟು ಲೈಫ್ನಲ್ಲಿ ಎದ್ದೇಳು. ಎಷ್ಟು ದಿನ ಹೀಗೆ ಇರಕ್ಕಾಗತ್ತೆ? ಎದ್ದೇಳು, ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ. ಎದ್ದೇಳು, ಲೈಫ್ನಲ್ಲಿ ನಿನಗೂ ದಿನಗಳು ಬರ್ತವೆ. ಎದ್ದೇಳ್ಬೇಕು. ಯಾವಾಗ ನಾವು ನಮ್ಮ ಕೆಲಸನ ಬೇರೆದವ್ರನ್ನ ನೋಡಿ ಉರ್ಕೊಳ್ಳೋಕ್ಕಿಂತ ನಾವು ಕೂಡ ಯಾವಾಗ ಆ ಥರ ಇರ್ತೀವಿ ಅವರ ಪ್ಲೇಸ್ನಲ್ಲಿ, ಅದನ್ನ ನಾವು ಮೊದಲು ನೋಡ್ಕೋಬೇಕು. ಆ ಥರ ಇರೋಕ್ಕೆ ನಾವು ಕೆಲಸ ಮಾಡಿ ಕಷ್ಟಪಟ್ಟರೆ ಮಾತ್ರ ಆ ಥರ ಇರ್ತೀವಿ. ಅದನ್ನ ಬಿಟ್ಟು ಬೇರೆದವ್ರನ್ನ ನೋಡಿ ಆ ಥರ ಈ ಥರ ಊರ್ಕೊಂಡ್ರೆ ಆಗಲ್ಲ. ಇಲ್ಲಿ ಭಯ ಪಟ್ಕೊಂಡು ಕುಂತ್ರೆ ಏನೂ ಆಗಲ್ಲ. ತಪ್ಪೋ ಸರಿನೋ ಗೊತ್ತಿಲ್ಲ, ಲೈಫ್ನಲ್ಲಿ ಹೆಜ್ಜೆ ಇಡಬೇಕು ಮುಂದೆ. ಯಾಕಂತಂದ್ರೆ ಸಣ್ಣ ಮಗು ಕೂಡ ಅದಕ್ಕೂ ಗೊತ್ತಿರಲ್ಲ, ಸ್ಲಿಪ್ಪರ್ ಯಾವ ಕಾಲಿಗೆ ಯಾವ್ದು ಹಾಕಬೇಕು ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಅದು ಗೊತ್ತಿಲ್ಲ, ಬಟ್ ಹಾಕೊಳ್ಳುತ್ತೆ ಅಷ್ಟೇ. ನಾವು ಕೂಡ ಲೈಫ್ನಲ್ಲಿ ತಪ್ಪು ಸರಿನೋ ಗೊತ್ತಿಲ್ಲ ನಮಗೆ, ಲೈಫ್ನಲ್ಲಿ ಒಂದು ಹೆಜ್ಜೆನ ನಾವು ಇಡಬೇಕು. ಅದು ಏನಾಗುತ್ತೋ ಮುಂದೆ ನೋಡಿದ್ರಾಯ್ತು. ಈ ಎಲ್ಲದರ ನಡುವೆ ಲೈಫ್ನಲ್ಲಿ ನಾವು ಗೆದ್ರೆ ಮುಂದಕ್ಕೆ ಹೋಗ್ತೀವಿ, ಸೋತ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಕಲಿಸ್ಕೊಡುತ್ತೆ ಅಲ್ವಾ. ಎರಡರಲ್ಲಿ ಒಂದಂತೂ ಆಗ್ಲೇಬೇಕು, ಸೋಲೋ ಗೆಲುವೋ ಗೊತ್ತಿಲ್ಲ, ಒಟ್ನಲ್ಲಿ ಮುಂದೆ ಹೆಜ್ಜೆ ಇಡಬೇಕು. ಈ ಲೈಫ್ನಲ್ಲಿ ಈ ಮಣ್ಣಲ್ಲಿ ನಾವು ಮಣ್ಣು ಆದ್ರೂ ಪರವಾಗಿಲ್ಲ, ಆದ್ರೆ ಕೆಟ್ಟವರಲ್ಲಿ ಕೆಟ್ಟವನಾಗಿ ಇರಬಾರ್ದು ಯಾವತ್ತು. ಅವ್ರ ಜೊತೆ ಇದ್ರೆ ನಾವು ಕೂಡ ಹಂಗೆ ಆಗ್ತೀವಿ. ಇವಾಗ ಏನೋ ಒಂದು ಟೊಮೆಟೊ ಇರುತ್ತೆ, ಕೆಟ್ಟಿರುತ್ತೆ, ಆಮೇಲೆ ಉಳಿದಿದ್ದ ಟೊಮೆಟೊ ಕೂಡ ಸಹ ಕೆಡುತ್ತೆ. ಸೊ ಕೆಟ್ಟವರಲ್ಲಿ ಕೆಟ್ಟವನಾಗಿ ಇರಬಾರ್ದು, ನಾವು ಕೆಟ್ಟವರಲ್ಲಿನೂ ಸಹ ಒಳ್ಳೆಯವರಾಗಿ ಇರಬೇಕು. ಯಾಕಂತಂದ್ರೆ ಲೈಫ್ನಲ್ಲಿ ಈ ಪರಿಸ್ಥಿತಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಬಡತನ ಶ್ರೀಮಂತ ಅನ್ನೋದು ಎರಡು ಬರುತ್ತೆ. ಸೊ ಬಡತನ ಅನ್ನೋದನ್ನು ಶಾಶ್ವತ ಅಲ್ಲ, ಆಮೇಲೆ ಶ್ರೀಮಂತಿಕೆ ಅನ್ನೋದು ಶಾಶ್ವತ ಅಲ್ಲ. ಯಾಕಂದ್ರೆ ಎರಡನ್ನು ನಾವು ಲೈಫ್ನಲ್ಲಿ ತಗೊಂಡು ಹೋಗಲ್ಲ. ನಮ್ದು ಒಂದು ಏನ್ ಅವಧಿ ಇರುತ್ತೋ, ನಮ್ದು ಲೈಫ್ ಎಂಡ್ ಮೂಮೆಂಟ್ ಇರುತ್ತೋ, ಆ ಟೈಮಲ್ಲಿ ನಾವು ಏನ್ ಸಾಧನೆ ಮಾಡಿರ್ತೀವೋ ಅದು ಅಷ್ಟೇ ಬರುತ್ತೆ ನಮ್ಮ ಲೈಫ್ನಲ್ಲಿ ಅಲ್ವಾ. ಈ ಶ್ರೀಮಂತಿಕೆ ಬಡತನ ಅನ್ನೋದು ಬರಲ್ಲ ನಮ್ಗೆ. ನಮ್ಮ ವ್ಯಕ್ತಿತ್ವ ಬರುತ್ತೆ ಅಷ್ಟೇ, ನಮ್ಮ ಯಾವ ತರ ನಮ್ದು ಕ್ಯಾರೆಕ್ಟರ್ ಇದೆ, ಏನೋ ನಮ್ದು ಗುಣ ಇದೆ ಅನ್ನೋದು ಅಷ್ಟೇ ಬರುತ್ತೆ ಲೈಫ್ನಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾವು ಏನೇ ಒಂದು ಮಾಡ್ಬೇಕು ಅಂತ ಅಂದ್ರೆ ಒಳ್ಳೆ ಮನಸ್ಸಿಂದ ಮಾಡ್ಬೇಕು, ಒಳ್ಳೆ ಭಾವನೆಯಿಂದ ಮಾಡ್ಬೇಕು ಅಲ್ವಾ. ಒಳ್ಳೆ ಭಾವನೆ ನಮ್ಮ ಹತ್ರ ಇದ್ರೆ 4 ಜನ ನಮ್ಮನ್ನ ಮೆಚ್ಚುತ್ತಾರೆ. ನಮ್ಮ ಹತ್ರನೇ ಒಳ್ಳೆ ಗುಣ ಇಲ್ಲ ಅಂತಂದ್ರೆ ನಮ್ಮನ್ನ ಯಾರು ಮೆಚ್ಚಲ್ಲ. ಸೊ ಅದಕ್ಕೋಸ್ಕರ ಇವಾಗ ಏನೋ ಒಂದು ಸಣ್ಣ ಪುಟ್ಟ ಕೆಲಸಗಳು ಏನಿರ್ತಾವೋ ಆ ಕೆಲಸಗಳನ್ನೇ ಮುಂದೆ ಒಂದು ದೊಡ್ಡ ಸಕ್ಸಸ್ ಕಾಣ್ಬೋದು ಆ ಸಣ್ಣ ಪುಟ್ಟ ಕೆಲಸಗಳಿಂದನೂ ಕೂಡ. ಇವಾಗ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಇವಾಗ ಒಂದು ಕಬ್ಬಣ ಇರುತ್ತೆ. ಸೊ ಆ ಕಬ್ಬಣನ ನಾವು ಅದನ್ನ ಏನು ಮಾಡಕ್ಕಾಗಲ್ಲ, ಎಷ್ಟು ನಾವು ಕೈಯಿಂದ ಏನು ಮಾಡಿದ್ರು ನಮ್ಗೆ ನೋವಾಗುತ್ತೆ ಅಲ್ವಾ. ಸೊ ಆ ಕಬ್ಬಿಣ ಯಾವಾಗ ಅದು ತನ್ನ ವ್ಯಾಲ್ಯೂ ಕಳ್ಕೊಳ್ಳುತ್ತೆ ಅಂದ್ರೆ, ಅದು ತುಕ್ಕಿ ಯಾವಾಗ ಹಿಡಿಯುತ್ತೋ ಸೊ ಅವಾಗ ಅದ್ರ ವ್ಯಾಲ್ಯೂವನ್ನ ಕಳ್ಕೊಳ್ಳುತ್ತೆ. ಹಂಗೆ ನಾವು ಕೂಡ ಹಂಗೆ, ಆ ಕಬ್ಬಿಣ ಹೆಂಗೋ ನಾವು ಕೂಡ ಹಂಗೆ. ನಮ್ಮ ಒಳ್ಳೆತನ ಏನಿರುತ್ತೋ ನಮ್ಮ ಒಳ್ಳೆತನನೇ ಮೇಲೆ ಒಯ್ಯುತ್ತೆ ನಮ್ಮನ್ನ. ಏನು ನಮ್ಮಲ್ಲಿ ಕೆಟ್ಟತನ ಇರುತ್ತೋ ಅದೇ ನಮ್ಮನ್ನ ನಾಶ ಮಾಡುತ್ತೆ ಅಲ್ವಾ. ನಮ್ಮ ಕೆಟ್ಟತನದಿಂದನೇ ನಾವೇ ನಾಶ ಆಗ್ತೀವಿ, ಅದನ್ನ ಬೇರೆದವರು ಮಾಡಕ್ ಸಾಧ್ಯ ಇಲ್ಲ ಅಲ್ವಾ. ಈ ಮನುಷ್ಯನ ಆಸೆಗಳು ಏನಿರ್ತಾವೋ ಆ ಆಸೆಗಳನ್ನ ಈ ನಮ್ಮ ಮನುಷ್ಯರ ಸಮಸ್ಯೆಗಳಲ್ಲಿ 2 ಮುಖ್ಯ ಕಾರಣಗಳಿದಾವೆ. ಏನಂತಂದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ಅದೃಷ್ಟಕ್ಕಿಂತ ಜಾಸ್ತಿ ನಾವು ಆಸೆ ಪಡ್ತೀವಿ ಲೈಫ್ನಲ್ಲಿ. ಮತ್ತೆ ಇನ್ನೊಂದು ಬಂದ್ಬಿಟ್ಟು ಸಮಯಕ್ಕಿಂತ ಮುಂಚಿತವಾಗಿ ಬಯಸ್ತಾನೆ, ಅಂದ್ರೆ ನಮ್ಗೆ ಅವಸರ ಅಷ್ಟು ಆ ತರ ಆಸೆ ಇರುತ್ತೆ ಮನುಷ್ಯನಲ್ಲಿ.
ಯಾವತ್ತೂ ಕೂಡ ಲೈಫ್ನಲ್ಲಿ ಇಂಥ ತಪ್ಪುಗಳನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಲೈಫ್ನಲ್ಲಿ ಅದೃಷ್ಟ ಅನ್ನೋದು ಎಲ್ರಿಗೂ ಇರಲ್ಲ. ಸೊ ಅದಕ್ಕೋಸ್ಕರ ಅದರ ಮೇಲೆ ನಾವು ಭಾಳ ಆಸೆಯನ್ನು ಇಟ್ಕೋಬಾರ್ದು. ಲಕ್ ಅನ್ನೋದು ನಮಗೂ ಬರುತ್ತೆ ಅಂತ ನಿರೀಕ್ಷೆಯನ್ನು ಇಟ್ಕೋಬಾರ್ದು. ಲೈಫ್ನಲ್ಲಿ ನಿಮ್ಗೇನು ಸಿಗುತ್ತೋ ಅದು ಸಿಕ್ಕೇ ಸಿಗುತ್ತೆ. ಅದು ಸಿಗಬಾರ್ದು ಅಂತ ಇದ್ದರೆ ನಾವು ಏನು ಮಾಡಿದರೂ ಸಿಗಲ್ಲ ನಮ್ಮ ಲೈಫ್ನಲ್ಲಿ ಅಲ್ವಾ. ಹಾಗೆ ಲೈಫ್ನಲ್ಲಿನೂ ಕೂಡ ಇವಾಗೊಂದು ಏನೋ ನಾವು ಅದು ನಮಗೆ ಒಳ್ಳೇದಾಗುತ್ತೆ ಅಂತ ಅನ್ಕೋತೀವಿ, ಏನೋ ಮಾಡುವಷ್ಟರಲ್ಲಿ ನಮಗೆ ಅದು ಏನೋ ಆ ಕೆಲಸದಲ್ಲಿ ಒಂದು ಡೌನ್ ಕಂಡುಬಿಡ್ತೀವಿ, ನಾವು ಸಕ್ಸಸ್ ಕಾಣೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ಒಂದು ದೊಡ್ಡದು ಹೋಟೆಲ್ ಹಾಕ್ತೀವಿ, 5 ಸ್ಟಾರ್ ಹೋಟೆಲ್ ಹಾಕ್ತೀವಿ, ಎಷ್ಟೋ ಅಟ್ರಾಕ್ಟಿವ್ ಆಗಿ ಹಾಕ್ತೀವಿ. ಅಷ್ಟೆಲ್ಲ ಹಾಕಿದ್ಮೇಲೂ ಅದೃಷ್ಟ ಅಂತ ನಾವು ಅನ್ಕೋತೀವಿ. ಅಯ್ಯೋ ನಾವು ಅಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದ್ದೀವಿ, ಜನ ಬರ್ತಾರೆ ಹಂಗೆ ಹಿಂಗೆ ಅಂತ ಅನ್ಕೋತೀವಿ. ನಾವು ಅಲ್ಲಿ ಜನನೇ ಬರಲಿಲ್ಲ ಅಂತಂದ್ರೆ ಏನು ಯೂಸ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಅದೃಷ್ಟದ ಮೇಲೆ ಯಾವತ್ತೂ ನಂಬಿಕೆನ ನಾವು ಇಟ್ಕೊಳ್ಳೇಬಾರ್ದು. ನಮ್ಮ ಪ್ರಯತ್ನದಿಂದ ಮಾತ್ರ ನಮಗೆ ಸಕ್ಸಸ್ ಸಿಗುತ್ತೆ ಹೊರತಾಗಿ ಅದೃಷ್ಟದಿಂದ ಸಿಗಲ್ಲ. ಯಾಕಂದ್ರೆ ಅದೃಷ್ಟ ಅನ್ನೋದು ಎಲ್ಲರಿಗೂ ಸಿಗಲ್ಲ. ಏನಂತಂದ್ರೆ ಒಂದೇನೋ ಪಕ್ಷಿ ಆ ಜೇನು ಹುಳಕ್ಕೆ ಕೇಳುತ್ತೆ ಏನಂತಂದ್ರೆ, ನೀನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಜೇನುಗೂಡನ್ನ ಕಟ್ತೀಯ, ಆದ್ರೆ ಮನುಷ್ಯ ಬಂದ್ಬಿಟ್ಟು ಒಂದೇ ಕ್ಷಣದಲ್ಲಿ ಅದನ್ನ ಹಾಳು ಮಾಡಿಬಿಡ್ತಾನೆ ಅಂತ. ಯಾಕಂತಂದ್ರೆ ಅದನ್ನ ಜನರು ತಗೊಂಡ್ಬಿಟ್ಟು ಅದನ್ನ ತಿಂತಾರೆ ಅಲ್ವಾ. ಸೊ ಅವಾಗ ನಿಂಗೆ ಬೇಜಾರಾಗಲ್ವಾ ಅಂತ ಹೇಳ್ಬಿಟ್ಟು ಆ ಪಕ್ಷಿ ಏನ್ ಮಾಡುತ್ತೆ, ಆ ಜೇನು ಹುಳಕ್ಕೆ ಕೇಳುತ್ತೆ. ಸೊ ವಾಪಸ್ ರಿಪ್ಲೈ ಆ ಜೇನು ಹುಳ ಏನ್ ಹೇಳುತ್ತೆ ಆ ಪಕ್ಷಿಗೆ ಅಂತಂದ್ರೆ, ಅವರು ನಾನು ಕಟ್ಟಿದ ಒಂದು ಜೇನುಗೂಡನ್ನ ಅವರು ಕಿತ್ತು ತಿನ್ಬಹುದು ಅಲ್ವಾ. ಆ ಜೇನುಗೂಡನ್ನ ಹೇಗೆ ಕಟ್ತೀವಿ ಅನ್ನೋದನ್ನ ಆ ಕಲೆನ ಅವರು ತೆಗೆದುಕೊಳ್ಳಕ್ ಆಗತ್ತಾ ಅಂತ ಹೇಳ್ಬಿಟ್ಟು ಆ ಜೇನು ಏನಿರುತ್ತೋ ಆ ಪಕ್ಷಿಗೆ ವಾಪಸ್ ಕೇಳುತ್ತೆ. ಯಾಕೆ ಈ ಎಕ್ಸಾಂಪಲ್ ಕೊಟ್ಟೆ ಅಂತ ಅಂದ್ರೆ, ನಾವು ಮಾಡೋ ಕೆಲಸನ ಬೇರೆದವರು ಮಾಡಬಹುದು ಅಷ್ಟೇ, ಅದನ್ನ ಅವರು ತಗೋಬಹುದು, ನಮ್ಮ ಕೆಲಸನ ಮಾಡಬಹುದು, ಈ ತರ ನಾವು ಮಾಡಬೇಕು ಹಾಗೆ ಹೀಗೆ ಅಂತ. ಆದ್ರೆ ಎಲ್ಲಾ ಒಂದು ಇದರಲ್ಲಿ ಒಂದೇ ಒಂದು ಟೆಕ್ನಿಕ್ ಆದ್ರೂ ಅವರಿಗೆ ಗೊತ್ತಿರಲ್ಲ. ಅದಕ್ಕೆ ನಮ್ಮ ತಲೆಯಲ್ಲಿ ಇರೋ ಏನು ಒಂದು ಏಮ್ ಇದೇನೋ ಅದನ್ನ ಯಾರೊಂದಿಗೂ ಹೇಳ್ಬಾರ್ದು ನಾವು. ಅದಕ್ಕೋಸ್ಕರ ಯಾಕಂದ್ರೆ ಅದು ನಮ್ಮ ಕಲೆ, ನಾವು ಮಾಡ್ಕೊಂಡಿದ್ವಿ, ಆ ಗುರಿನ ನಾವು ಈ ತರ ರೀಚ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅದನ್ನ ಆರ್ಟ್ ಮಾಡಿದ್ದೀವಿ, ಈ ತರ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ. ಅದನ್ನ ಬೇರೆದವರೊಂದಿಗೆ ಹೇಳ್ಬೇಡಿ. ಹೇಳಿದ್ರು ಕೂಡ ಏನೋ ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ನೀವು ಏನ್ ಇಟ್ಕೊಂಡಿರ್ತಾರ ಏಮನ್ನ ಸ್ವಲ್ಪ ಲೇಟ್ ಆಗ್ಬಹುದು ರೀಚ್ ಆಗೋಕೆ, ಆದ್ರೆ ಅದನ್ನ ಬಿಟ್ಟೆ ಬೇರೆ ಏನೋ ತೊಂದರೆ ಆಗಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡಿದ್ದೇನೆ. ಜನ ಏನಿದಾರೋ ನಿನ್ನ ಲೈಫ್ ಸ್ಟೈಲ್ ಯಾವ ತರ ಇದೆ ಅನ್ನೋದನ್ನ ಅವರು ಕಾಪಿ ಮಾಡ್ಕೋಬಹುದು ಅಲ್ವಾ. ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಅನ್ನೋದನ್ನ ಅವ್ರಿಗೆ ಗೊತ್ತಿರಲ್ವಲ್ಲ, ಅದನ್ನ ಹೆಂಗೆ ಕಾಪಿ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಏಮ್ ಏನಿದೆನೋ ನಮ್ಮ ಹತ್ರನೇ ಇರ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತೇನೆ. ಸೊ ಬೈ ಬೈ, ಟೇಕ್ ಕೇರ್.